ಇನ್ನು ಇಸ್ರೇಲ್, ಇರಾನ್, ಅಮೆರಿಕ ನಡುವಿನ ಯುದ್ಧದ ಎಫೆಕ್ಟ್ ಉಡುಪಿಯ ಹೋಟೆಲ್ಗಳಿಗೂ ಕೂಡ ಎದುರಾಗ್ತಾ ಇದೆ. ಹೌದು, ಕೃಷ್ಣ ಮಠದ ಸುತ್ತಮುತ್ತಲಿನ ಹೋಟೆಲ್ಗಳಿಗೆ ಈಗ ಅದರ ಬಿಸಿ ತಟ್ತಾ ಇದೆ. ಇನ್ನು ಉಡುಪಿ, ಅದರೊಳಗೆ ಕೃಷ್ಣ ಮಠ ಅಂತ ಅಂದ್ರೆ ಪ್ರವಾಸಿಗರು ಬಹಳ ಈ ಹೋಟೆಲ್ಗಳನ್ನೇ ನಂಬ್ಕೊಂಡು ಬರ್ತಾರೆ. ಈಗ ಅವ್ರುಗಳಿಗೂ ಈಗ ಸಮಸ್ಯೆ. ಈಗಿರುವಂತ ಸಿಲಿಂಡರ್ಗಳು ಏನಿದಾವಲ್ಲ, ಈಗ ಅಲ್ಪ ಸ್ವಲ್ಪ ಅದರಲ್ಲಿ ಗ್ಯಾಸ್ ಉಳ್ಕೊಂಡಿದೆ, ಅವು ಖಾಲಿ ಆದ್ರೆ ಮತ್ತಷ್ಟು ಪರದಾಡಬೇಕಾಗುತ್ತೆ ಅನ್ನುವಂತ ಆತಂಕ ಹೋಟೆಲ್ ಮಾಲೀಕರು. ಇದು ಬೆಂಗಳೂರು, ಮಂಗಳೂರು ಅಂತಲ್ಲ, ಬಹುತೇಕ ರಾಜ್ಯದ ಎಲ್ಲ ಕಡೆನೂ ಕೂಡ ಈ ಸಮಸ್ಯೆ ಉಂಟಾಗ್ತಾ ಇದೆ. ಅದರಲ್ಲೂ ನೀವು ಈ ಕರಾವಳಿ, ಹಾಗೆ ಅಂದರೆ ಉಡುಪಿ ಸೇರಿದಾಗೆ ಕರಾವಳಿ ಭಾಗದಲ್ಲೆಲ್ಲ ಅಲ್ಲಿ ಅಡುಗೆ ತಯಾರಿಸುವಂಥ ಸಂದರ್ಭದಲ್ಲಿ ಆ ಖಾದ್ಯಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅವೆಲ್ಲವೂ ಕೂಡ ಗ್ಯಾಸ್ ಡಿಪೆಂಡೆನ್ಸಿನೇ ಇರುವಂಥದ್ದು. ಈಗ ಮಂಗಳೂರು ಬನ್ಸು, ಆ ನಂತರದಲ್ಲಿ ಅವ್ರೇನಾದ್ರು ಈ ಮೀನು ಕರಿ, ಮತ್ತೊಂದು, ಇದು ಯಾವುದೇ ರೀತಿಯ ಅಂಥದ್ದು ಖಾದ್ಯ ಆದರೂ ಕೂಡ ಬಹುತೇಕ ಖಾದ್ಯಗಳು. ಆದರೆ ಈಗ ನೋಡಿದ್ರೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಇಲ್ಲದೆ ಸಮಸ್ಯೆ ಆಗ್ತಾ ಇದೆ. ಪ್ರಜ್ವಲ್ ನಮ್ಮ ಉಡುಪಿ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಈಗ ಉಡುಪಿಗೂ ಇದರ ಎಫೆಕ್ಟ್ ತಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ಶ್ರೀಕೃಷ್ಣ ಮಠದ ರಥ ಬೀದಿಯಲ್ಲಿ. ಹೋಟೆಲ್ಗಳಿಗೆ ಬರುವಂಥ ಪ್ರವಾಸಿಗರಿಗೆ ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಏನಂದರೆ, ಮತ್ತು ಹೋಟೆಲ್ ಉದ್ಯಮಕ್ಕೂ ದೊಡ್ಡ ಸಮಸ್ಯೆ ಆಗಿರುವಂಥ ಏನಂದರೆ, ಈಗ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ರಥ ಬೀದಿಯಲ್ಲಿರುವಂಥ ಹೋಟೆಲ್ಗಳಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ ಆಗಿರ್ಬೋದು, ಸಂಜೆ ಹೊತ್ತಿನಲ್ಲಿ ಇಲ್ಲಿಯ ಸಿಹಿ ತಿಂಡಿ ಅಂದರೆ ತಿಂಡಿಗಳನ್ನು ಸವಿಲಿಕ್ಕೆ ಅಂತಲೇ ಬರ್ತಾರೆ. ಆದರೆ ಈಗ ಸದ್ಯಕ್ಕೆ ಗ್ಯಾಸ್ ಸಮಸ್ಯೆಯಿಂದಾಗಿ ಸಾಕಷ್ಟು ಉದ್ಯಮದ ಅಂದರೆ ಹೋಟೆಲ್ ಉದ್ಯಮ ನಡೆಸುವವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿರುವಂಥದ್ದು. ಈಗ ಯಾವ ರೀತಿಯಾಗಿ ಗ್ಯಾಸ್ನ ಪೂರೈಕೆಯಲ್ಲಿ ಸಮಸ್ಯೆ ಆಗಿರುವಂಥದ್ದು? ನಮಗೆ ರೆಗ್ಯುಲರ್ ಆಗಿ ಗ್ಯಾಸ್ ಕರೆಕ್ಟಾಗಿ ಬರ್ತಾ ಇತ್ತು. ಈಗ ಈ ಯುದ್ಧದಿಂದಾಗಿ 3 ದಿನದಿಂದ ಸಪ್ಲೈ ಇಲ್ಲ, ಕೇಳಿದರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು 1-2 ದಿನ ಹಾಗೂ ಹೀಗೂ ನಡೆಸ್ಬಿಡೋದೇನ ನಮಗೆ, ಮತ್ತು ನಾವು ಹೋಟ್ಲು ಬಂದೇ ಮಾಡಬೇಕಾಗ್ತದೆ, ಆ ಪರಿಸ್ಥಿತಿ ಉಂಟು. ಹೀಗೆ ಸಮಸ್ಯೆ ಇದೆ. ಆದ ಕಾರಣ ತಿಂಡಿ ತಿನಿಸು ಕೊಡಲಿಕ್ಕೆ ನಮಗೂ ಕಷ್ಟ ಆಗ್ತದೆ ಅಂತ. ಆ್ಯಕ್ಚುಲಿ ನಮ್ಮ ಹೋಟ್ಲಲ್ಲಿ ಟ್ರೆಡಿಷ್ನಲ್ ಫುಡ್ ಎಲ್ಲವೂ ಇದೆ, ಇಲ್ಲಿದು ಲೋಕಲ್ಲು, ಅದಕ್ಕೆ ಅಂತವೇ ಬರುವವರಿದ್ದಾರೆ. ಮತ್ತು ಸಮಸ್ಯೆ ಮುಂದುವರೆದ್ರೆ ಏನು ಮಾಡುವ ಹಾಗೆ ಇಲ್ಲ. ಇಲ್ಲ, ನಮ್ಮ ಹತ್ರ 3 ದಿನಕ್ಕೆ ಮಾತ್ರ ಸ್ಟಾಕ್ ಇರುತ್ತೆ. ನಾಳೆ ತನಕ ಇರ್ತದೆ. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.